ನಾನು ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲಿಂದ ಯಾವ ರೀತಿ ಕಾಲಿನ ನೆಕ್ಸ್ಟ್ ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳ್ತೀನಿ. ನಾನು ಯೂಸ್ ಮಾಡ್ತಿರೋಂಥ ಮೊಬೈಲ್ ಆಂಡ್ರಾಯ್ಡ್ ವರ್ಷನ್ 11. ನೀವು ಯಾವುದೇ ವರ್ಷನ್ ಯೂಸ್ ಮಾಡಿ 11, 12, 13, 14 ಇದ್ರಲ್ಲಿ ಬರ್ತಿರೋಂಥ ಎಲ್ಲ ಎರರ್ಸ್ನ ಫಿಕ್ಸ್ ಮಾಡ್ತಿದ್ದೀನಿ. ನಿಮಗೆ ಏನಾದರೂ ಬೇರೆ ಎರರ್ಸ್ ಆದರೂ ಬಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದು, ನಾನು ಇದಕ್ಕೋಸ್ಕರ ಯೂಸ್ ಮಾಡ್ತಿರೋಂಥದ್ದು ಟರ್ಮೆಕ್ಸ್ ಅಪ್ಲಿಕೇಶನ್. ನಿಮ್ಮ ಹತ್ರ ಟರ್ಮೆಕ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಡ್ತೀನಿ, ಯಾವ ರೀತಿ ಟರ್ಮೆಕ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೋದು ಅಂತ. ಅದೇ ಪ್ರೊಸೀಜರ್ನ ಫಾಲೋ ಮಾಡಿ ನಿಮಗೆ ಅಪ್ಲಿಕೇಶನ್ ರಿಗಾರ್ಡಿಂಗ್ ಯಾವುದೇ ಎರರ್ಸ್ ಬರದೇ ಇರಬೇಕಂದ್ರೆ. ಮತ್ತು ಇದಕ್ಕೋಸ್ಕರ ಏನೇನು ಬೇಕಂದ್ರೆ ಒಂದು 12 GB ಸ್ಟೋರೇಜ್ ಬೇಕಾಗುತ್ತೆ, ಮತ್ತು 2 to 3 GB ಆಫ್ ಇಂಟರ್ನೆಟ್ ಬೇಕು. ಈಗ ವಿಡಿಯೋ ಕಡೆಗೆ ಬರೋದಾದರೆ ಅದಕ್ಕಿಂತ ಮುಂಚೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಒಂದು ಲೈಕ್ ಮಾಡಿ. ಈಗ ನಾನು ಟರ್ಮೆಕ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಅದರಲ್ಲಿ ಮೊದಲೇ ಯೂಸ್ ಮಾಡಬೇಕಂತ ಕಮಾಂಡ್ apt ಅಪ್ಡೇಟ್. ನಾನು ಮೊದಲೇ ಅಪ್ಗ್ರೇಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಭಾಳಷ್ಟು ಟೈಮ್ ಹಿಡಿಯಲ್ಲ, ನಿಮಿಷದಲ್ಲಿ ಆಗೇ ಇರ್ಬೋದು. ಈಗ apt ಅಪ್ಗ್ರೇಡ್. ಈಗ ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಎರಡು ಕಂಪ್ಲೀಟ್ ಆಗಿದೆ. ಈಗ ಇನ್ಸ್ಟಾಲ್ ಮಾಡಬೇಕಂತ ಮೇನ್ ಪ್ಯಾಕೇಜ್ pkg ಇನ್ಸ್ಟಾಲ್ wget. ಇಲ್ಲಿ ಎಂಟರ್ ಮಾಡಿ ವೈ ಅಂತ ಪ್ರೆಸ್ ಮಾಡಿದ ಮೇಲೆ ನಿಮಗೆ ಆ ಪ್ಯಾಕೇಜ್ ಇನ್ಸ್ಟಾಲ್ ಶುರು ಆಗುತ್ತೆ. ಈಗ ಪ್ಯಾಕೇಜ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಈಗ ಮೇಲೊಂದು ಫೈಲ್ ಇನ್ಸ್ಟಾಲ್ ಮಾಡೋದು, ಅದಕ್ಕೋಸ್ಕರ ನಾನು ಒಂದು ಲಿಂಕ್ ಕೊಡ್ತೀನಿ. ಆ ಲಿಂಕ್ನ ಪೇಸ್ಟ್ ಮಾಡಿ ಮತ್ತು ಎಂಟರ್ ಮಾಡಿ. ಈ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಕಮೆಂಟಾಗಿ ಸಿಗುತ್ತೆ. ಈಗ ಫೈಲ್ ಇನ್ಸ್ಟಾಲ್ ಆಗಿದೆ ನೋಡ್ಬೋದು ನೀವು. ಇನ್ಸ್ಟಾಲ್ -net termex ಅಂತೇಳಿ ಇದನ್ನು ರನ್ ಮಾಡೋದಕ್ಕೋಸ್ಕರ / ಆ ಫೈಲ್ ನೇಮ್ನ ಟೈಪ್ ಮಾಡ್ತೀನಿ. ಸೊ ಪರ್ಮಿಷನ್ ಡಿನೈಡ್ ಅಂತ ಎರರ್ ಬಂದಿದೆ, ಅಂದರೆ ಈ ಫೈಲ್ ಎಕ್ಸಿಕ್ಯೂಟಬಲ್ ಅಲ್ಲ ಅಂತೇಳಿ. ಇದರ ಎಕ್ಸಿಕ್ಯೂಟಬಲ್ ಮಾಡೋದಕ್ಕೆ ಒಂದು ಕಮಾಂಡ್ ಇದೆ. ಅದು ಕಮಾಂಡ್ ಹೆಸರು chmod +x. ಅದಾದಮೇಲೆ ಆ ಫೈಲ್ ನೇಮ್ನ ಟೈಪ್ ಮಾಡಿ. ಈಗ ನೀವು ls ಅಂತ ಮಾಡಿ ನೋಡಿದರೆ ನೀವು ನೋಡ್ಬೋದು ಅದ್ರ ಕಲರ್ ಚೇಂಜ್ ಆಗಿದೆ, ಅಂದರೆ ಅದು ಎಕ್ಸಿಕ್ಯೂಟಿವ್ ಫಾರ್ಮಿಗೆ ಬಂದಿದೆ ಅಂತ. ಈಗ ನೀವು ಮೊದಲೇ ಯೂಸ್ ಮಾಡಿದಂಥ ಕಮಾಂಡ್ನ ಯೂಸ್ ಮಾಡಿ / ಇನ್ಸ್ಟಾಲ್ -net termex. ನಾನು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಈಗ ನೀವು ನೋಡ್ಬೋದು ಇಲ್ಲಿ ನಮಗೆ ಇಂಟರ್ಫೇಸ್ ಬಂದಿದೆ, ಯಾವ ವರ್ಷನ್ ಇನ್ಸ್ಟಾಲ್ ಮಾಡ್ತೀವಿ ಅಂತೇಳಿ, ಫುಲ್ಲಾ, ಮೀಡಿಯಮ್ಮ, ನ್ಯಾನೋ ಅಂತೇಳಿ. ನಾನು ಫುಲ್ ಸೆಲೆಕ್ಟ್ ಮಾಡೋದಕ್ಕೋಸ್ಕರ 1 ಅಂತ ಟೈಪ್ ಮಾಡಿ ಎಂಟರ್ ಮಾಡ್ತೀನಿ. ಇದು ಇನ್ಸ್ಟಾಲ್ ಆಗೋಕ್ಕೆ ಶುರು ಆಗುತ್ತೆ. ಇದಕ್ಕೋಸ್ಕರ ಭಾಳಷ್ಟು ಟೈಮ್ ಬೇಕಾಗುತ್ತೆ. ನಿಮ್ಗೆ ಏನಾದರೂ ಬೇರೆ ಕೆಲಸ ಇದ್ದರೆ ಮುಗಿಸ್ಕೊಬಿಡಿ. ನನಗೆ ಹತ್ತಿರ ಒಂದು 30 ನಿಮಿಷ ಆದರೂ ಬೇಕಾಯಿತು. ಸೊ ಇನ್ಸ್ಟಾಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಎಕ್ಸ್ಟ್ರಾಕ್ಟಿಂಗ್ ಅಂತ ಇನ್ನೊಂದು ಪ್ರಾಸೆಸ್ ಬರುತ್ತೆ, ಅದಕ್ಕೂ ಭಾಳ ಟೈಮ್ ಬೇಕಾಗುತ್ತೆ. ಇದಾದ ನಂತರ ನಿಮಗೆ ಡಿಲೀಟ್ ಡೌನ್ಲೋಡ್ ರೂಟ್ fs ಫೈಲ್ ಅಂತ ಆಪ್ಷನ್ ತೋರಿಸುತ್ತೆ. ಅದಕ್ಕೋಸ್ಕರ ನೀವು ಕ್ಯಾಪಿಟಲ್ N ಅಂತ ಟೈಪ್ ಮಾಡಿ ಪ್ರೆಸ್ ಎಂಟರ್ ಮಾಡಿದಾಗ ನೀವು ನೋಡ್ಬೋದು ಕಾಲಿನೆಕ್ಸ್ ನಮಗೆ ಇನ್ಸ್ಟಾಲ್ ಆಗಿ ಕಾಣುತ್ತೆ. ಇಲ್ಲಿ ನೀವು ಗ್ರೀನ್ ಕಲರ್ ನೋಡ್ತಿರೋದು ಅಲ್ಲಿ ಯೂಸ್ ಮಾಡೋಕ್ಕಾದಂಥ ಕಮಾಂಡ್ಸ್. ನಾನು ಇವಾಗ ಸೆಟಪ್ ಮಾಡೋಕ್ಕೋಸ್ಕರ nhcax ಅಂತ ಟೈಪ್ ಮಾಡ್ತೀನಿ. ಇಲ್ಲಿಗೆ ಆ ಸಾಫ್ಟ್ವೇರಿಂದ ಪಾಸ್ವರ್ಡ್ ಕೇಳುತ್ತೆ. ನೀವೇನು ಪಾಸ್ವರ್ಡ್ ಟೈಪ್ ಮಾಡ್ತೀರೋ ಅದು ನಿಮ್ಮ ಇಷ್ಟ. ನಾನು ಇಲ್ಲಿ KK ಅಂತ ಟೈಪ್ ಮಾಡ್ತಿದ್ದೀನಿ. ಅದನ್ನು ಮತ್ತೊಂದು ಸಲ ವೆರಿಫೈ ಮಾಡಬೇಕು. ಇದಾದ ನಂತರ ಅದು ಸೆಟಪ್ ಆಗುತ್ತೆ. ಇಲ್ಲಿ ವ್ಯೂ ಓನ್ಲಿ ಪಾಸ್ವರ್ಡ್ ಅಂತೇಳಿ ಏನಂತ ಟೈಪ್ ಮಾಡಿ ಎಂಟ್ರ್ ಮಾಡಿದ್ದಾದಮೇಲೆ ಇವಾಗ ನೀವು ನೋಡ್ಬೋದು ಇದು ರನ್ ಆಗಿದೆ. VNC ಸರ್ವರ್ನ ಕನೆಕ್ಟ್ ಮಾಡ್ಕೊಂಡಿದೆ. ಈಗ ನಾವು VNC ಸರ್ವರ್ನ ಕನ್ವರ್ಟ್ ಮಾಡಬೇಕು. ಇಲ್ಲಿ ಪೋರ್ಟ್ ನಂಬರ್ ನೋಡಿ 5901, ಇದನ್ನು ನೆನಪಿಟ್ಕೊಳ್ಳಿ, ಇದು ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಸೆಸ್ ಇದೆ, ಅದನ್ನು ನೋಡಿ ಹೇಳಿಬಿಡ್ತೀನಿ ಎರರ್ ಬರದೇ ಇರೋದಕ್ಕೆ. ಇಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಅದಾದ ನಂತರ -r ಅಂತ ಟೈಪ್ ಮಾಡ್ತೀನಿ, ಅಂದರೆ ರೂಟಲ್ಲಿ ಎಂಟರ್ ಆಗ್ತೀನಿ. ಇದಾದಮೇಲೆ nano/etc/resolve.config
ಈ ಕಮಾಂಡ್ ಟೈಪ್ ಮಾಡಿ ಎಂಟರ್ ಮಾಡಿದ್ದಾದಮೇಲೆ ನಿಮಗೆ ಒಂದು ಫೈಲ್ ಓಪನ್ ಆಗುತ್ತೆ. ಇದರಲ್ಲಿ ನೇಮ್ ಸರ್ವರ್ ಅಂತ ನಿಮಗೆ ಕಾಣುತ್ತೆ. ಅದ್ರ ಮುಂದ್ಗಡೆ 127.0.0.53 ಅನ್ನೋ ಆ ನಂಬರ್ನ ನೀವು ಚೇಂಜ್ ಮಾಡಬೇಕು. ಇಲ್ಲಿ ನಾನು ಯಾವ ಥರ ಚೇಂಜ್ ಮಾಡುತ್ತೋ ಅದನ್ನೇ ಹಾಕಿ ನೀವು. ಇಲ್ಲಿ ನೀವು 8.8.8.8 ಅಂತ ಟೈಪ್ ಮಾಡಿ. ಇದೆಲ್ಲ ಟೈಪ್ ಮಾಡಿದಾದಮೇಲೆ ಕಂಟ್ರೋಲ್ ಮತ್ತು ಎಕ್ಸ್ನ ಟೈಪ್ ಮಾಡಿ. ಈಗ ನೀವು ವೈ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಈಗ ಆ ಫೈಲಿಂದ ನೀವು ಹೊರಗೆ ಬರ್ತೀರಾ. ಇಲ್ಲಿ ಚೇಂಜಸ್ ಆಗಿರುತ್ತೆ. ಈಗ ನೀವು ಈ ರೂಟಿಂದ ಹೊರಗೆ ಬರಬೇಕು. ಅದಕ್ಕೋಸ್ಕರ ಎಕ್ಸಿಟ್ ಅಂತ ಟೈಪ್ ಮಾಡ್ತೀನಿ, ಎಂಟರ್ ಮಾಡ್ತೀನಿ. ಇದಾದಮೇಲೆ ನೀವು ಆ ಸೇಮ್ ಕಮಾಂಡ್ನ ಯೂಸ್ ಮಾಡಿ. ನೆಟ್ ಎಂಟರ್ ಸ್ಟಾರ್ಟ್ ಮಾಡೋ ಕಮಾಂಡ್ NHKX ಅಂತೇಳಿ ಇದನ್ನು ಟೈಪ್ ಮಾಡಿದ ತಕ್ಷಣ ಇದು ರನ್ ಆಗಿ ಶುರು ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಆಗೋದಕ್ಕೆ ಎರರ್ ಬರ್ತಿದೆ. ಅದಕ್ಕೋಸ್ಕರ ನೀವು ನೆಟ್ ಎಂಟರ್ನ ಕೇಲ್ ಮಾಡಿ ಅಥವಾ ಟರ್ಮ್ಯಾಕ್ಸ್ನ ರಿಸ್ಟಾರ್ಟ್ ಮಾಡಿ ಅಂತ ಕೇಳ್ತಿದ್ದೆ. ನಾನು ಫಸ್ಟ್ ಕೇಲ್ ಮಾಡ್ತೀನಿ. ಈಗ ಮತ್ತೊಂದು ಸಹ ಸ್ಟಾರ್ಟ್ ಮಾಡ್ತೀನಿ. ಆದ್ರೂ ಸೇಮ್ ಎರರ್ ಬರ್ತಿದೆ. ಅದಕ್ಕೋಸ್ಕರ ಟರ್ಮ್ಯಾಕ್ಸ್ ಪ್ರಾಸೆಸ್ನ ಕ್ಲಿಕ್ ಮಾಡ್ತೀನಿ. ಅದಕ್ಕೋಸ್ಕರ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ನಿಮಗೆ ಮೋರ್ ಅಂತ ಆಪ್ಷನ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿ ಕಿಲ್ ಪ್ರಾಸೆಸನ್ನು ಕ್ಲಿಕ್ ಮಾಡಿ ಓಕೆ ಮಾಡಿದ್ಮೇಲೆ ನೀವು ಇಲ್ಲಿ ಪ್ರೆಸ್ ಎಂಟರ್ ಮಾಡಿದ ತಕ್ಷಣ ಆ ಪ್ರಾಸೆಸ್ ಕಿಲ್ ಆಗುತ್ತೆ. ನೀವು ಮತ್ತೊಂದು ಸಲ ಟರ್ಮ್ಯಾಕ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇಲ್ಲಿ NHKX ಅಂತ ಹೊಡೆದ್ರೆ ನೀವು ನೋಡ್ಬೋದು ಯಾವುದೇ ಎರರಿಂದ ರನ್ ಆಗಿದೆ. ಇಲ್ಲಿ ಮೇನ್ ನೆನ್ಪಿಟ್ಕೋಬೇಕಾಗಿದ್ದು 5901 ಪೋರ್ಟ್ನ. ಈಗ ನಾನು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕೆ ಅದಕ್ಕೋಸ್ಕರ ಗೂಗಲಿಗೆ ಬರ್ತೀನಿ. ಇಲ್ಲಿ ನೆಟ್ ಎಂಟರ್ ಸ್ಪೇಸ್ ಕ್ಯಾಕ್ಸ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಭಾಳಷ್ಟು ಲಿಂಕ್ಸ್ಗಳು ಬರ್ತವೆ. ಅವಿಷ್ಟು ಲಿಂಕ್ಸ್ಗಳಲ್ಲಿ ನೆಟ್ ಎಂಟರ್ ಕ್ಯಾಕ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾವು ನೋಡ್ತಿರೋ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡಬೇಕು. ಅದಕ್ಕೋಸ್ಕರ ನೀವು ಸ್ಕ್ರೋಲ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ನಿಮಗೆ ಒಂದು ಬ್ಲೂ ಕಲರ್ ಒಂದು ಲೆಟರ್ಸ್ ಕಾಣುತ್ತವೆ, ಡೌನ್ಲೋಡ್ APK ಅಂತೇಳಿ. ಇದನ್ನು ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ. ನಾನು ಮೊದಲೇ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ. ಅದಕ್ಕೋಸ್ಕರ ಮತ್ತೊಂದು ಸಲ ಇನ್ಸ್ಟಾಲ್ ಮಾಡೋಕ್ಕೋಗಲ್ಲ. ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ದಾದಮೇಲೆ ಇಲ್ಲಿ ನೋಡ್ಬೋದು VNC ಪಾಸ್ವರ್ಡ್ ಹೇಳ್ತಿದ್ದೆ. ಅಲ್ಲಿ ಪಾಸ್ವರ್ಡ್ ಎಂಟರ್ ಮಾಡ್ತೀನಿ. ಆ ಪೋರ್ಟ್ ನಂಬರ್ ನೋಡಿ, ಆ ಪೋರ್ಟ್ ನಂಬರ್ ಸೇಮ್ ಇದ್ದರೆ ತೊಂದರೆ ಇಲ್ಲ. ಏನಾದರೂ ಚೇಂಜಸ್ ಇದ್ದರೆ ನೀವು ಕರೆಕ್ಟ್ ಮಾಡಿ. ಇಲ್ಲಿ ನಾವು ಮೇಲ್ಗಡೆ ಕನೆಕ್ಟ್ ಅಂತ ಟೈಪ್ ಮಾಡಿದ್ದಾದಮೇಲೆ ನೀವು ನೋಡ್ಬೋದು ಕಾಲ್ ಲಿನಕ್ಸ್ ಇಂಟರ್ಫೇಸ್ ಓಪನ್ ಆಗಿದೆ. ಇವೊಂದು ಚೆಕ್ ಮಾಡೋಣ ಯಾವುದೋ ಒಂದು ಟೂಲ್ ವರ್ಕ್ ಆಗ್ತಿದೆ ಇಲ್ಲ ಅಂತ. ಇಲ್ಲಿ ನಾನು Nmapನ ಸೆಲೆಕ್ಟ್ ಮಾಡಿದೆ. ಈಗ ನೀವು ನೋಡ್ಬೋದು ಇದು ಕಂಪ್ಲೀಟಾಗಿ ವರ್ಕ್ ಆಗಿದೆ. ಸೊ ಈ ರೀತಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಕಾಲಿ ಲಿನಕ್ಸ್ನ ಇನ್ಸ್ಟಾಲ್ ಮಾಡ್ಬೋದು. ಮತ್ತು ಈ ಪ್ರಾಸೆಸ್ನ ಕಿಲ್ ಮಾಡೋಕ್ಕೋಸ್ಕರ Ctrl Z ಟೈಪ್ ಮಾಡಿ, ಲಾಂಗ್ ಪ್ರೆಸ್ ಮಾಡಿ ಮೋರ್ ಆಪ್ಷನಲ್ಲಿ ಕಿಲ್ ದ ಪ್ರಾಸೆಸ್ ಅಂತ ಟೈಪ್ ಮಾಡಿ. ಆಮೇಲೆ ಎಂಟರ್ ಮಾಡಿದ ತಕ್ಷಣ ಈ ಪ್ರಾಸೆಸ್ ಪೂರ್ತಿ ಕಿಲ್ ಆಗುತ್ತೆ. ಇದಾದಮೇಲೆ ನಿಮಗೆ ಏನಾದರೂ ಎರರ್ಸ್ ಬಂದರೆ NH ಅಂತ ಟೈಪ್ ಮಾಡ್ತೀನಿ. ಇದರೊಳಗಡೆ apt ಇನ್ಸ್ಟಾಲ್ dbus-x11 ಅನ್ನೋದನ್ನು ಇನ್ಸ್ಟಾಲ್ ಮಾಡೋಕೆ ಅದಕ್ಕೋಸ್ಕರ ನಾನು ಟೈಪ್ ಮಾಡ್ತೀನಿ. ಇಲ್ಲಿ ಎಂಡಿಗೆ -y ಅಂತ ಟೈಪ್ ಮಾಡಿ ಎಂಟರ್ ಮಾಡ್ತೀನಿ. ನೀವು ನೋಡ್ಬೋದು ಇದು ಮೊದಲೇ ಇನ್ಸ್ಟಾಲ್ ಆಗಿದೆ. ಅದಕ್ಕೋಸ್ಕರ ಏನು ಇನ್ಸ್ಟಾಲ್ ಆಗಿಲ್ಲ ಈ ಟೈಮಲ್ಲಿ. ಈ ಥರ ನಿಮಗೆ ಬರ್ತಿರೋವಂಥ ಎರರ್ಸ್ನ ನೀವು ಫಿಕ್ಸ್ ಮಾಡ್ಬೋದು. ಮತ್ತು ಇನ್ನೊಂದು ಎರರ್ ಬರ್ಬೋದು, ಚೈಲ್ಡ್ ಪ್ರೊಸೆಸ್ ರಿಸ್ಟ್ರಿಕ್ಷನ್ ಅಂತೇಳಿ. ಅದನ್ನು ಸಾಲ್ವ್ ಮಾಡೋದಕ್ಕೆ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಬಿಲ್ಡ್ ನಂಬರ್ಗೆ ಹೋಗಿ ಅಲ್ಲಿ 7 ಟೈಮ್ಸ್ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ಡೆವಲಪರ್ ಆಪ್ಷನ್ ಓಪನ್ ಆಗುತ್ತೆ. ಅದರೊಳಗಡೆ ಸಿಸ್ಟಮ್ ಅನ್ನೋದ್ರೊಳಗೆ ಡಿಸೇಬಲ್ ಚೈಲ್ಡ್ ಪ್ರೊಸೆಸ್ ರಿಸ್ಟ್ರಿಕ್ಷನ್ ಅಂತ ಇರುತ್ತೆ. ಅದನ್ನು ನೀವು ಆನ್ ಮಾಡಿದರೆ ನಿಮಗೆ ಆ ಎರರ್ ಬರೋದು ಸಾಲ್ವ್ ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಇನ್ನೂ ಎರರ್ಸ್ ಬಂದಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ನಾನು ಸಿಗ್ತೀನಿ ಮತ್ತೆ ಹೊಡಿದೆ.